ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿ. ಈ ಹಿಂದೆ ನೀವು ಕೋನ್ನ ಮೇಲ್ಮೈ ವಿಸ್ನ ಮತ್ತು ಪರಿಮಾಣದ ಬಗ್ಗೆ ಕಲ್ತಿದ್ದೀರಿ. ಇಂದು ಈ ಭಾಗದಲ್ಲಿ ನಾವು ಪ್ರಿಸಂ ಮೇಲ್ಮೈ ಪ್ರದೇಶ ಮತ್ತು ಪರಿಮಾಣವನ್ನ ನೋಡಲಿದ್ದೇವೆ. ನಿಮ್ಮ ಪುಸ್ತಕಗಳನ್ನ ಒಂದರ ಮೇಲೊಂದರಂತೆ ಜೋಡಿಸುವುದನ್ನ ಕಲ್ಪಿಸಿಕೊಳ್ಳಿ. ಅದು ಆಯತಗಳ ಗೋಪುರವನ್ನ ನಿರ್ಮಿಸಿದಂತೆ. ಈಗ ನೀವು ಆಯತಗಳ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಸಮತಟ್ಟಾದ ಗೋಡೆಗಳೊಂದಿಗೆ ಸಂಪರ್ಕಿಸಿದಾಗ ನೀವು ಏನ್ ಪಡಿತೀರಿ? ನೀವು ಪ್ರಿಸಂ ಎಂಬ ಆಕಾರದೊಂದಿಗೆ ಕೊನೆಗೊಳ್ಳುತ್ತೀರಿ. ಪ್ರಿಸಂಗಳು ಬೇಸ್ನ ಆಕಾರವನ್ನ ಅವಲಂಬಿಸಿ ಎತ್ತರ ಅಥವಾ ಚಿಕ್ಕದಾಗಿರಬಹುದು, ಅಗಲವಾಗಿರಬಹುದು ಅಥವಾ ಕಿರಿದಾಗಿರಬಹುದು. ಪೆನ್ಸಿಲ್ ಕೇಸ್ಗಳಿಂದ ಹಿಡಿದು ಏಕದಳ ಪೆಟ್ಟಿಗೆಗಳವರೆಗೆ ಪ್ರಿಸಂಗಳು ವಸ್ತುಗಳನ್ನ ಹಿಡಿದಿಟ್ಟುಕೊಳ್ಳುವ ಮತ್ತು ಅವುಗಳಿಗೆ ರಚನೆಯನ್ನ ನೀಡುವ ದೈನಂದಿನ ಆಕಾರಗಳಾಗಿವೆ. ಅವು 3D ಪ್ರಪಂಚದ ಬಿಲ್ಡಿಂಗ್ ಬ್ಲಾಕ್ಸ್ಗಳಂತಿದ್ದು ಆಕಾರಗಳನ್ನ ಹೇಗೆ ಜೋಡಿಸುವುದು ಮತ್ತು ಜೋಡಿಸುವುದನ್ನ ನಮಗೆ ತೋರಿಸುತ್ತೆ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಅನ್ನ ಪ್ರಿಸಂ ಎಂದು ಕರೆಯುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಅವುಗಳನ್ನ ವಿವರವಾಗಿ ಚರ್ಚಿಸೋಣ. ಕಲಿಕೆಯ ಫಲಿತಾಂಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಪ್ರಿಸಂ ಮತ್ತು ಅದರ ಗುಣಲಕ್ಷಣಗಳು. ಪ್ರಿಸಂ ಪಾರ್ಶ್ವ ಮೇಲ್ಮೈ ಪ್ರದೇಶ. ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಪ್ರಿಸಂ ಪರಿಮಾಣ. ಈ ಪಾಠದ ಕೀವರ್ಡ್ಗಳು ಆಶ್ರಗ, ಬೇಸ್, ಎತ್ತರ, ಸಮಾನಾಂತರ ಮುಖಗಳು, ಪರಿಧಿ, ಲ್ಯಾಟರಲ್ ಮೇಲ್ಮೈ ಪ್ರದೇಶ, ಒಟ್ಟು ಮೇಲ್ಮೈ ವಿಸ್ತೀರ್ಣ, ಸಂಪುಟ. ಪ್ರಿಸಂ ಅಂದ್ರೆ ಏನು ಮತ್ತು ಅದರ ಗುಣಲಕ್ಷಣಗಳನ್ನ ಯಾವುವು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಆಶ್ರಗ ಪ್ರಿಸಂನ 3 ಆಯಾಮದ ಜ್ಯಾಮಿತೀಯ ಆಕಾರವಾಗಿದ್ದು ಎರಡು ಸಮಾನಾಂತರ ಮತ್ತು ಸಮಾನಾಂತರ ಬಹುಭುಜಾಕೃತಿಯ ಬೇಸ್ಗಳಿಂದ ಸಮಾನಾಂತರ ಚತುರ್ಭುಜ ಮುಖಗಳ ಗುಂಪಿನಿಂದ ಸಂಪರ್ಕ ಹೊಂದಿದೆ. ಪ್ರಿಸಂನ ಬೇಸ್ಗಳು ಸಮತಟ್ಟಾದ ಮತ್ತು ಒಂದೇ ರೀತಿಯ ಬಹುಭುಜಾಕೃತಿಗಳಾಗಿವೆ, ಆದರೆ ಸಮಾನಾಂತರ ಚತುರ್ಭುಜಗಳು ಬೇಸ್ಗಳ ಅನುಗುಣವಾದ ಬದಿಗಳನ್ನ ಸಂಪರ್ಕಿಸುತ್ತೆ ಮತ್ತು ಅದರ ಉದ್ದಕ್ಕೂ ಒಂದೇ ಅಡ್ಡ ವಿಭಾಗಗಳನ್ನ ಹೊಂದಿರುತ್ತದೆ. ಪ್ರಿಸಂಗಳ ಸಾಮಾನ್ಯ ಉದಾಹರಣೆಗಳಲ್ಲಿ ಆಯತಾಕಾರದ ಪ್ರಿಸಂಗಳು, ತ್ರಿಕೋನ ಪ್ರಿಸಂಗಳು, ಷಡ್ಭುಜೀಯ ಪ್ರಿಸಂಗಳು ಸೇರಿವೆ. ಪ್ರಿಸಂನ ಗುಣಲಕ್ಷಣಗಳು. ಪ್ರಿಸಂಗಳು ಎರಡು ಬಹುಭುಜಾಕೃತಿಯ ನೆಲೆಗಳನ್ನ ಹೊಂದಿದ್ದು ಅದು ಪರಸ್ಪರ ಸಮಾನಾಂತರವಾಗಿದೆ. ಆಧಾರಗಳು ಪ್ರಿಸಂನ ಒಟ್ಟಾರೆ ಆಕಾರವನ್ನ ನಿರ್ಧರಿಸುತ್ತೆ.
ಆಧಾರಗಳ ಅನುಗುಣವಾದ ಬದಿಗಳನ್ನ ಸಂಪರ್ಕಿಸುವ ಸಮಾನಾಂತರ ಚತುರ್ಭುಜಗಳನ್ನ ಪಾರ್ಶ್ವಮುಖಗಳು ಎಂದು ಕರೆಯಲಾಗುತ್ತೆ. ಪಾರ್ಶ್ವದ ಮುಖಗಳ ಸಂಖ್ಯೆಯು ಮೂಲ ಬಹುಭುಜಾಕೃತಿಯಲ್ಲಿ ಬದಿಗಳ ಸಂಖ್ಯೆಯನ್ನ ಅವಲಂಬಿಸಿರುತ್ತೆ. ಪ್ರಿಸಂಗಳು ಅಂಚುಗಳನ್ನ ಹೊಂದಿರುತ್ತವೆ. ಅಲ್ಲಿ ಪಾರ್ಶ್ವದ ಮುಖಗಳು ಬೇಸ್ಗಳನ್ನ ಸಂಧಿಸುತ್ತೆ ಮತ್ತು ಪಾರ್ಶ್ವದ ಮುಖಗಳು ಪರಸ್ಪರ ಭೇಟಿಯಾಗುತ್ತೆ. ಪ್ರಿಸಂನ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣ ಏನೆಂದು ಈಗ ನಾವು ಅರ್ಥ ಮಾಡ್ಕೊಳ್ತೇವೆ. ಪ್ರಿಸಂನ ಲ್ಯಾಟರಲ್ ಮೇಲ್ಮೈ ಪ್ರದೇಶ ಇದು ಎರಡು ನೆಲೆಗಳ ಪ್ರದೇಶಗಳನ್ನ ಹೊರತುಪಡಿಸಿ ಪ್ರಿಸಂನ ಎಲ್ಲಾ ಮೂಲವಲ್ಲದ ಮುಖಗಳ ಸಂಯೋಜಿತ ಪ್ರದೇಶವನ್ನ ಸೂಚಿಸುತ್ತೆ. ಪ್ರಿಸಂ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣವು ಬೇಸ್ಗಳ ಆಕಾರವನ್ನ ಅವಲಂಬಿಸಿರುತ್ತೆ. ಪ್ರಿಸಂ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ ಈಸ್ ಈಕ್ವಲ್ ಟು ಬೇಸ್ ಇಂಟು ಎತ್ತರದ ಪರಿಧಿ. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ತ್ರಿಕೋನ ಪ್ರಿಸಂನ ಪಾರ್ಶ್ವದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅದರ ಎತ್ತರವು 10 ಸೆಂಟಿಮೀಟರ್ ಮತ್ತು ಅದರ ಪ್ರತಿಯೊಂದು ಬೇಸ್ಗಳ ಆಯಾಮವು 3 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಆಗಿದೆ. ಪರಿಹಾರ: ಈ ಪ್ರಶ್ನೆಯಲ್ಲಿ ಅವರು ತ್ರಿಕೋನ ಪ್ರಿಸಂ ಲ್ಯಾಟರಲ್ ಮೇಲ್ಮೈ ಪ್ರದೇಶವನ್ನ ಕಂಡುಹಿಡಿಯಲು ಕೇಳಿದ್ದಾರೆ. ಆದ್ರಿಂದ ನಾವು ತ್ರಿಕೋನದ ಪರಿಧಿಯನ್ನ ಪರಿಗಣಿಸಬೇಕು ಮತ್ತು ಪಾರ್ಶ್ವದ ಮೇಲ್ಮೈ ವಿಸ್ತೀರ್ಣವನ್ನ ಪಡೆಯಲು ಎತ್ತರದೊಂದಿಗೆ ಪರಿಧಿಯನ್ನ ಗುಣಿಸಬೇಕು. ಅವ್ರೇನ್ ಕೊಟ್ಟಿದ್ದಾರಂದ್ರೆ ತ್ರಿಕೋನದ ಬದಿಗಳು 3, 6 ಮತ್ತು 7 ಸೆಂಟಿಮೀಟರ್ಗಳಾಗಿವೆ. ಆದ್ರಿಂದ ಪರಿಧಿ ಇಸ್ ಈಕ್ವಲ್ ಟು ಎಲ್ಲಾ ಬದಿಗಳ ಮೊತ್ತ ಇಸ್ ಈಕ್ವಲ್ ಟು ಪ್ರಿಸಂನ ಎತ್ತರ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಪ್ರಿಸಂನ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬೇಸ್ ಇಂಟು ಎತ್ತರದ ಪರಿಧಿ ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ಮೌಲ್ಯವನ್ನ ಬದಲಿಸಿ. ಪರಿಧಿ ಇಂಟು ಎತ್ತರ 16 ಇಂಟು 10. ಆದ್ರಿಂದ ತ್ರಿಕೋನ ಪ್ರಿಸಂನ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನೆಂದು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇದು ಎರಡು ನೆಲೆಗಳ ಪ್ರದೇಶಗಳನ್ನ ಒಳಗೊಂಡಂತೆ ಪ್ರಿಸಂನ ಎಲ್ಲಾ ನಾನ್ ಬೇಸ್ ಮುಖಗಳ ಸಂಯೋಜಿತ ಪ್ರದೇಶವನ್ನ ಸೂಚಿಸುತ್ತೆ. ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣವು ಬೇಸ್ಗಳ ಆಕಾರವನ್ನ ಅವಲಂಬಿಸಿರುತ್ತೆ. ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ ಬೇಸ್ ಇಂಟು ಎತ್ತರದ ಪರಿಧಿ ಬೇಸ್ನ 2 ಇಂಟು ವಿಸ್ತೀರ್ಣ.
ಈಗ ನಾವು ಸಮಸ್ಯೆಗಳನ್ನ ಪರಿಹರಿಸ್ತೇವೆ. ಪರಿಹಾರ: ಈ ಪ್ರಶ್ನೆಯಲ್ಲಿ ನಾವು ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದು ಪಾರ್ಶ್ವದ ಮೇಲೆ ವಿಸ್ತೀರ್ಣದ ಮೊತ್ತ ಮತ್ತು ಬೇಸ್ನ 2 ಇಂಟು ವಿಸ್ತೀರ್ಣವಾಗಿದೆ. ಮೂಲ ಪರಿಧಿ ಇಸ್ ಈಕ್ವಲ್ ಟು 20 ಮೀಟರ್. ಪ್ರಿಸಂನ ಉದ್ದ ಅಥವಾ ಎತ್ತರ ಇಸ್ ಈಕ್ವಲ್ ಟು 10 ಮೀಟರ್. ಪ್ರಿಸಂನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬೇಸ್ ಇಂಟು ಎತ್ತರದ ಪರಿಧಿ ಬೇಸ್ 2 ಇಂಟು ವಿಸ್ತೀರ್ಣ ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿದಾಗ ಈಗ ನಾವು ಪ್ರಿಸಂನ ಪರಿಮಾಣವನ್ನ ಅರ್ಥ ಮಾಡ್ಕೊಳ್ತೇವೆ. ಪ್ರಿಸಂನ ಪರಿಮಾಣವು ಆಕಾರದೊಳಗಿನ ಸ್ಥಳ ಅಥವಾ ಸಾಮರ್ಥ್ಯದ ಪ್ರಮಾಣವನ್ನ ಸೂಚಿಸುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಪರಿಮಾಣವು ಏನೂ ಅಲ್ಲ, ಆದ್ರೆ ವಸ್ತುವಿನಿಂದ ಆಕ್ರಮಿಸಲ್ಪಟ್ಟಿರುವ ಒಟ್ಟು ಜಾಗ ಆಗಿದೆ. ಪ್ರಿಸಂನ ಪರಿಮಾಣವನ್ನ ಲೆಕ್ಕಾಚಾರ ಮಾಡುವ ಸೂತ್ರ ಏನಾಗಿದೆ ಅಂದ್ರೆ ಬೇಸ್ ಇಂಟು ಎತ್ತರದ ಪ್ರದೇಶ. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ಪರಿಹಾರ: ಈ ಪ್ರಶ್ನೆಯಲ್ಲಿ ನಾವು ಪ್ರಿಸಂನ ಪರಿಮಾಣವನ್ನ ಕಂಡುಹಿಡಿಬೇಕು. ಪ್ರಿಸಂನ ಎತ್ತರ ಆರ್ ಉದ್ದ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಪ್ರಿಸಂ ಇಸ್ ಈಕ್ವಲ್ ಟು ಪ್ರದೇಶ ಇಂಟು ಎತ್ತರದ ಪರಿಮಾಣ ಎಂದು ನಮಗೆ ತಿಳಿದಿದೆ. ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸೋಣ. ಇಸ್ ಈಕ್ವಲ್ ಟು 90 ಇಂಟು 12. ಆದ್ರಿಂದ ಪ್ರಿಸಂನ ಪರಿಮಾಣ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ನಾವು ಇಷ್ಟೊತ್ವರೆಗೂ ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ.
ನೀವೆಲ್ಲ ನೆನ್ಪಿಡಬೇಕಾದ ಅಂಶಗಳು ಏನಂದ್ರೆ, ಪ್ರಿಸಮ್‌ನ 3 ಆಯಾಮದ ಜ್ಯಾಮಿತೀಯ ಆಕಾರವಾಗಿದ್ದು, 2 ಸಮಾನಾಂತರ ಮತ್ತು ಬಹುಭುಜಾಕೃತಿಯ ಬೇಸ್‌ಗಳಿಂದ ಸಮಾನಾಂತರ ಚತುರ್ಭುಜ ಮುಖಗಳ ಗುಂಪಿನಿಂದ ಸಂಪರ್ಕ ಹೊಂದಿದೆ. ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣವು 2 ನೆಲೆಗಳ ಪ್ರದೇಶಗಳನ್ನ ಹೊರತುಪಡಿಸಿ ಪ್ರಿಸಮ್‌ನ ಎಲ್ಲಾ ನಾನ್ ಬೇಸ್ ಮುಖಗಳ ಸಂಯೋಜಿತ ಪ್ರದೇಶವನ್ನ ಸೂಚಿಸುತ್ತೆ. ಬಲ ಪ್ರಿಸಮ್‌ನ ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬೇಸ್ ಇಂಟು ಎತ್ತರದ ಪರಿಧಿ. ಒಟ್ಟು ಮೇಲ್ಮೈ ವಿಸ್ತೀರ್ಣವು 2 ನೆಲೆಗಳ ಪ್ರದೇಶಗಳನ್ನ ಒಳಗೊಂಡಂತೆ ಪ್ರಿಸಮ್‌ನ ಎಲ್ಲಾ ಮೂಲವಲ್ಲದ ಮುಖಗಳ ಸಂಯೋಜಿತ ಪ್ರದೇಶವನ್ನ ಸೂಚಿಸುತ್ತೆ. ಬಲ ಪ್ರಿಸಮ್‌ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಲ್ಯಾಟರಲ್ ಮೇಲ್ಮೈ ವಿಸ್ತೀರ್ಣ 2. ಪ್ರಿಸಮ್‌ನ ಪರಿಮಾಣವು ಆಕಾರದೊಳಗಿನ ಸ್ಥಳ ಅಥವಾ ಸಾಮರ್ಥ್ಯದ ಪರಿಮಾಣವನ್ನ ಸೂಚಿಸುತ್ತೆ. ಬಲ ಪ್ರಿಸಮ್‌ನ ಪರಿಮಾಣ ಈಸ್ ಈಕ್ವಲ್ ಟು ಬೇಸ್ ಇಂಟು ಎತ್ತರದ ಪ್ರದೇಶವಾಗಿದೆ.